ಈ ಮ್ಯಾಚ್ ನಮ್ದೇ. ಈ ಮ್ಯಾಚ್ ನಮ್ಮದೇ. ಗೈಸ್ 4 ಇಲ್ಲ 6 ಇಲ್ಲ 1 ರನ್ ಕೊಡ್ತಾ ಅನ್ಕೊಂಡ್ವಿ, ಇವಾಗ 1 ರನ್ ಹೊಡಿಲ್ಲ ಅಂತ ಹೇಳ್ತಾರೆ ಗೈಸ್. ಫೈಟಿಂಗ್ ಸ್ಟಾರ್ಟ್ ಆಗಿದೆ ಮತ್ತೆ ಇವಾಗ. ಒಬ್ರು ಸ್ಪೆಷಲ್ ಪರ್ಸನ್ದು ಎಂಟ್ರಿ ಆಗೋದಿದೆ ನನ್ನ ಲಾಗ್ ಅಲ್ಲಿ ಇವತ್ತು. ಸೊ ಗೈಸ್ ಕ್ಲೆಪ್ಸ್ ಯಾರ್ ಗೆದ್ರು? ಹೊಡಿ. ನೈಸ್. ಅಕ್ಷಯ್ ಫುಲ್ ಫಾರ್ಮ್ ಅಲ್ಲ ಅವನ. ಗುಡ್ ಮಾರ್ನಿಂಗ್ ಗಾಯ್ಸ್, ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ಈ ಬ್ಲಾಗಿಂಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಡೇ 8, ಇವತ್ತು ರವಿವಾರ. ಆ್ಯಂಡ್ ನೀವೆಲ್ಲರೂ ನನ್ನ ಹಳೆ ಲಾಗ್ಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ನನ್ನ ವೀಕ್ ಡೇಸ್ ಎಷ್ಟು ಬೋರಿಂಗ್ ಆಗಿರುತ್ತೆ, ನನ್ನ ವೀಕೆಂಡ್ಸ್ ಅಷ್ಟೇ ಎಕ್ಸೈಟಿಂಗ್ ಆಗಿರುತ್ತೆ. ಆ್ಯಂಡ್ ಇವತ್ತು ಕೂಡ ಒನ್ ಆಫ್ ದ ಎಕ್ಸೈಟಿಂಗ್ ಡೇ, ಯಾಕಂದ್ರೆ ಇವತ್ತು ಕ್ರಿಕೆಟ್ ಹಾಗೂ ಬ್ಯಾಡ್ಮಿಂಟನ್ ಪ್ಲಾನ್ಸ್ ಆಲ್ರೆಡಿ ಆಗಿದೆ. ಇವಾಗ ಹೊರಡ್ತೀನಿ ಕ್ರಿಕೆಟ್ ಆಡೋಕ್ಕೆ. ಬಟ್ ನಿಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇದೆ. ನೀವೇನೋ ನಾನು ಹಳೆ ಲಾಗ್ಸ್ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಏನ್ ಸರ್ಪ್ರೈಸ್ ಅಂತ. ಯಾಕಂದ್ರೆ ಒಬ್ರದ್ದು ಸ್ಪೆಷಲ್ ಪರ್ಸನ್ದು ಎಂಟ್ರಿ ಆಗೋದಿದೆ ನನ್ನ ಲಾಗ್ ಅಲ್ಲಿ ಇವತ್ತು. ಸೊ ನೀವು ಗೆಸ್ ಮಾಡಿರ್ಬೋದು ಯಾರಂತ. ನಾನು ಹೇಳ್ಬಿಡ್ಲಾ? ಹೇಳ್ಬಿಡ್ಲಾ ಬೇಡವಾ? ಬೇಡವಾ? ಓಕೆ, ವೆಯ್ಟ್ ಮಾಡಿ, ಸ್ಟೇ ಟ್ಯೂನ್. ನಿಮಗೆ ಗೊತ್ತಾಗುತ್ತೆ. ನಾನು ಕ್ರಿಕೆಟ್ನಿಂದ ಆಡ್ ಬಂದಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾರಂತ ಅದು. ಸೊ ಸ್ಟೇ ಟ್ಯೂನ್, ಕ್ರಿಕೆಟಲ್ಲಿ ಕ್ಯಾಚ್ ಅಪ್ ಆಗೋಣ. ಸೊ ಗೈಸ್, ಗ್ರೌಂಡ್ಗೆ 7:30 ಬಂದಿದ್ವಿ, ಯಾರು ಬಂದಿಲ್ಲ, ಇನ್ನ ಚಳಿ ಹೊಡಿತ ಟೀ ಕುಡಿಯೋಕೆ ಬಂದಿದ್ವಿ. ಆದ್ರೆ ಇಲ್ಲಿ ನಮ್ಮ ಬಾಯ್ ಆಡಿ ಬಂದ್ಬಿಟ್ಟು ಸಸ್ಪೆನ್ಸ್ ಮೇಂಟೈನ್ ಮಾಡಿ ಮಾತ್ರ ಕರ್ಕೊಂಡು ಹೋಗ್ಬೇಕು, ಇವನ್ ಮಾತ್ರ ಒಬ್ಬೊಬ್ಬನೇ ತಿಂತಾನೆ. ಏನಿದು ಇಲ್ಲಿ ಬಂದ್ಬಿಟ್ಟು ಟೀ ಕುಡಿತಾನೆ. ಕಲಿಯುಗ ಅನ್ನೋದು. ಯಾರು ನಂಬೇಡಿ. ಆಟೋ ಕನೆಕ್ಷನ್ ಕುಡಿತಾವನೆ. ವಾಟ್ ಇಸ್ ದಿಸ್ ಮ್ಯಾನ್? ವಾಟ್ ಇಸ್ ದಿಸ್? ನಮ್ಮನ್ನು ಕರೆಯುತ್ತಾನೆ. ಒಬ್ರ ಟೀ ಕುಡಿದೀವಿ, ಚಳಿಯಲ್ಲಿ ಕುತ್ಕೊಂಡಿದೀವಿ ಅಲ್ಲಿ. ವಾಟ್ಸಪ್ ಲೋಕಿ. ಸೊ ಪ್ರಾಕ್ಟೀಸ್ ಮಾಡ್ತಾರೆ, ಬ್ಯಾಟಿಂಗ್ ಪ್ರಾಕ್ಟೀಸ್. ಹಾಯ್ ಬ್ರೋ. ಸೊ ನಾವು ಟೋಟಲ್ ಇವಾಗ 14 ಜನ ಇದ್ದೀವಿ. ಇನ್ನ ಇಬ್ರಿಗೆ ವೇಟಿಂಗ್. ಬಂದಾದ್ಮೇಲೆ ಟೀಮ್ ಮಾಡಿ ಸ್ಟಾರ್ಟ್ ಮಾಡೋಣ. ಟೋಟಲ್ 16 ಜನ. ಸೊ 8 ವರ್ಸಸ್ 8, ಬಿಗ್ ಮ್ಯಾಚ್ ಟುಡೇ. ಸೊ ಗೈಸ್, ನಾವು ಟಾಸ್ ಅಲ್ಲಿ ಸೋತಿದ್ದೀವಿ ಅಂಡ್ ಇಲ್ಲಿ ಬೈ ಡಿಫಾಲ್ಟ್ ಸೋತವ್ರಿಗೆ ಬೌಲಿಂಗ್ ಸಿಗುತ್ತೆ, ನೋ ಚಾಯ್ಸ್. ಇದು ನಮ್ಮ ಬೌಲಿಂಗ್ ಪಿಚ್ ಅಂಡ್ ಇವನು ನಮ್ಮ ಬೌಲಿಂಗ್ ಇನ್ ಪ್ರೈಮ್ ಪಾರ್ಟ್ನರ್ ಪ್ರತೀಕ್. ಅಂಡ್ ಬೌಲಿಂಗ್ ಟ್ರಯಲ್ ನಡೀತಿದೆ. ಸ್ಟಾರ್ಟ್ ಮಾಡೋಣ, ವೆರಿ ಸೂನ್ ಸ್ಟಾರ್ಟ್ ಮಾಡ್ತೀವಿ. ಸೊ ಸ್ಟೇ ಟ್ಯೂನ್. ಸೊ ಗೈಸ್, ನಿಮ್ಗೆ ಗೊತ್ತಿರೋ ಹಂಗೆ ನಾನು ಬೌಲಿಂಗ್ ಮಾಡುವಾಗ ಇಲ್ಲಿ 6 ಹತ್ತ ನಿಂತಿರ್ತೀನಿ ಎಂಡಲ್ಲಿ. ಅಂಡ್ ನೀವು ನೋಡ್ತಿರ್ಬೋದು ಅಷ್ಟು ದೂರ ಇದೆ. ಅಂಡ್ ಅಲ್ಲಿಂದ ಇಲ್ಲಿ ತನಕ ಯಾರೋ 6 ಹೊಡೆದವ ಅಂದ್ರೆ ಸಾಹಸದ ಮಾತೆ. ಸೊ ನಾನು ಹೆಂಗೆ 6 ಹೋಗ್ಬಿಡಲ್ಲ, ಕ್ಯಾಚ್ ಹಿಡಿತೀನಿ ಇಲ್ಲಿ. ಲೆಟ್ಸ್ ಸಿ ಯಾರು ಹೊಡಿತಾರಂತ. ಸೊ ಗೈಸ್, ಕ್ವಿಕ್ ಸ್ಕೋರ್ ಅಪ್ಡೇಟ್. ಸ್ಕೋರ್ 27. ಇದು ಲಾಸ್ಟ್ ಓವರು. ಬೌಲಿಂಗ್ ಓವರ್ ಆಯ್ತು. ಸೊ ನಾವು ಬೌಲಿಂಗ್ ಓವರ್ ಹಾಕೋದು ತಪ್ಪು, ನಾವು ಸೋಲೋದು ತಪ್ಪು. ವಾಟ್ಸ್ ಎ ಬಾಯ್ ಅಂಪೈರ್? 28, 1 ಬಾಲ್. ಕ್ಯಾಚ್. ಲೇ, ಅವಂಗ ಹೇಳ್ತೀನಿ ಗೋಡೆ ಹತ್ರ ಇರು ಅಂತ, ಮತ್ತೆ ಅಲ್ಲೇ ಬರ್ತಾವನೆ. ಗೈಸ್ 4 ಆಯ್ತು. ನನ್ ಫಾಲ್ಟ್ ಅಲ್ಲ, ನಮ್ಮ ಫೀಲ್ಡರ್ ಫಾಲ್ಟ್. ಇಲ್ಲಿ 1 ರನ್. ಓಯ್ ಓಡೋಡು ಯೋಗ. 1 ರನ್ ಅಷ್ಟೇ ಯೋಗ. ಹತ್ರ. ಏಯ್, ನೋಡ್ಕೊಂಡ್ ಬರ್ತಾವ ನಂಗೆ. 35 ಹೊಡೆದಿರೋ, 36 ಟಾರ್ಗೆಟ್. ಸೊ 36 ಡಿಫೆಂಡ್ ಮಾಡ್ಬೇಕು ಇವಾಗ ಗೈಸ್. ಲೆಟ್ಸ್ ಡಿಫೆಂಡ್ ಇಟ್ ಗೈಸ್. ಕ್ವಿಕ್ ಸ್ಕೋರ್ ಅಪ್ಡೇಟ್. 4 ವಿಕೆಟ್ ಹೋಗಿದೆ. ಸ್ಕೋರ್ 10 ಅಂಡ್ 27 ರಿಕ್ವೈರ್ಡ್. ಇವಾಗ 3rd ಓವರ್ ಇದು. ಸೊ ಟೋಟಲ್ 7 ಅವರ್ಸ್ ಮ್ಯಾಚ್. ಓ, ವಿಜಯ್ ದ ಬಾಲರ್, ಫುಲ್ ಸ್ಪೀಡ್ ಸ್ಟಾರ್ ಬಾಲರ್ ಇವಾಗ. ಎಜ್ ಆಯ್ತು. ಸೊ ಎಜ್ ಆಯ್ತು ಗೈಸ್.
ಗೈಸ್ ಕ್ವಿಕ್ ಮ್ಯಾಚ್ ಅಪ್ಡೇಟ್. ಆಲ್ ಔಟ್ ಆಗಿದ್ದೀವಿ. ಟೀನಾ ಯಾವಾಗ ಸೋತಿದ್ದೀವಿ. ಸೆಕೆಂಡ್ ಮ್ಯಾಚ್ ಅಲ್ಲಿ ರಿವ್ಯೂಸ್ ಹೋಗೋಣ ಗೈಸ್. ಸೆಕೆಂಡ್ ಮ್ಯಾಚ್ ನಮ್ದೆ. ಸೊ ಗೈಸ್ ಅಗೇನ್ ಫೀಲ್ಡಿಂಗ್ ಸೇಮ್ ಸ್ಪಾಟ್ ಬಂದಿದ್ದೀನಿ ನಾನು 6 ಇರೋ ಕಡೆ. ಈ ಸರಿ ಅಗೇನ್ ಹೋದ ಸರಿ ಬಾಲಿಂಗ್ ಚೆನ್ನಾಗಿ ಮಾಡಿದ್ವಿ. ಬಾಲಿಂಗ್ ಅಲ್ಲಿ ಕಮ್ಮಿನೇ ಸ್ಕೋರ್ ಹೊಡ್ಸ್ಕೊಂಡಿದ್ವಿ. 7 ಓವರ್ಸ್ ಲೈಕ್ ಅರೌಂಡ್ 37 ಇತ್ತು ರಿಕ್ವೈರ್ಡ್. ಬ್ಯಾಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಬಹಳ ಸ್ಟಂಪ್ ಔಟ್ ಆಗ ಸ್ಟಾರ್ಟ್ ಆಯ್ತು. ಯಾಕಂದ್ರೆ ಬಾಲ್ ಅಷ್ಟೊಂದು ಎದೊಳ್ತಿಲ್ಲ ಗೈಸ್. ಅವ್ರು ಆಕ್ಚುಲಿ ಫಾಸ್ಟ್ ಆಗ್ತವ್ರೆ. ಸೊ ಬಾಲ್ ಎದೊಳ್ತಿಲ್ಲ ಅಂಡ್ ವಿಕೆಟ್ ಆಗ್ತದೆ, ಇಲ್ಲ ಬಾಲ್ ಎಡ್ಜ್ ಆಗ್ತದೆ ಬ್ಯಾಟ್ಗೆ. ಎನಿವೇಸ್ ಸೆಕೆಂಡ್ ಮ್ಯಾಚ್ ಸ್ಟಾರ್ಟ್ ಮಾಡ್ತಿದೀವಿ. ಸೊ ಇವಾಗ ಅಗೇನ್ ಸೇಮ್ ಬಾಲಿಂಗ್ ಅದು ಚೆನ್ನಾಗಿ ಮಾಡಕ್ ಟ್ರೈ ಮಾಡ್ತೀವಿ ಅಂಡ್ ಬ್ಯಾಟಿಂಗ್ ಕೂಡ ಇಂಪ್ರೂವ್ ಮಾಡ್ತೀವಿ ಈ ಸರಿ. ಸೊ ಲೆಟ್ಸ್ ಕ್ಯಾಚ್ ಅಪ್. ಸೊ ಒನ್ ಬಾಲ್ ಅಪ್, 2 balls, 2 balls, 38. Hey. Oh, 4 balls, 39. Hey, okay. 44 balls. Hey, shit. Hey, hey. That's gone to 4. He made a reaction on boundary. ಫೀಲ್ಡರ್ಸ್ ಮಿಸ್ಟೇಕ್. ನನ್ನ ರಿಯಾಕ್ಷನ್ ಏನು? ಅಷ್ಟು ಜಾಗ ಇದೆ, ಇಲ್ಲೇ ಬಂದ್ ಮಾಡ್ಬೇಕಾ? ಯೋ ಸೈಕ್ ಫೀಲ್ಡರ್ಸ್ ನಮ್ಮ ಟೀಮಲ್ಲಿ, ಸೈಕ್ ಬ್ಯಾಟ್ಸ್ಮನ್ಗಳು ನಮ್ಮ ಟೀಮಲ್ಲಿ. ಈ ಸರಿ ಯಾರು ಸ್ಕೋರ್ ಕಮ್ಮಿ ಮಾಡೋಣ ಅಂತಂದ್ರೆ ಲಾಸ್ಟ್ ಬಾಲ್. ವಿಕೆಟ್ ಹೊಡಿಬೇಡ ಇರು. ಅವನ್ ಆಚೆ ಇಟ್ಟವನು ಹೊಸವಲ್ಲ. ಗೈಸ್ ಡಿಸೈಡ್ ಮಾಡಕ್ ಬಹಳ ಟೈಮ್ ತಗೊಂತವ್ರೆ. ಜಗಳ ಬೇರೆ ಆಗ್ತದೆ. ಅಪ್ಡೇಟ್ ಕೊಡೋಕ್ಕಿಂತ ನಿಮ್ಗೆ ತೋರ್ಸೋದು ಬೆಟರ್ ಅನ್ಸುತ್ತೆ. ಏನೋ ಪ್ರೊಜೆಕ್ಟ್ ಅಲ್ಲಿ ಚೆಕ್ ಮಾಡ್ತವ್ರೆ. ಲೈವ್ ಎಲ್ಲ ಇಲ್ಲ. ರೆಕಾರ್ಡಿಂಗ್ ಇದ್ರೆ ರೆಕಾರ್ಡಿಂಗ್ ಬ್ಯಾಕ್ ಫಾರ್ವರ್ಡ್ ಮಾಡ್ಬೋದಾಗಿತ್ತು. ರೆಕಾರ್ಡಿಂಗ್ ಇಲ್ಲ, ಅದಕ್ಕೆ ಅನಲೈಸ್ ಮಾಡ್ತವ್ರೆ. ಸಿಂಗಲ್ ರನ್. ಸಿಂಗಲ್ ರನ್ ಡಿಸೈಡ್ ಆಗಿದೆ. ನೋ 4 ನೋ 6 ಸಿಂಗಲ್ ರನ್ ಬೆಟರ್. ಸೊ ಗೈಸ್ 4 ಇಲ್ಲ 6 ಇಲ್ಲ 1 ರನ್ ಕೊಡ್ತಾ ಅನ್ಕೊಂಡ್ವಿ. ಇವಾಗ 1 ರನ್ ಹೊಡಿಲ್ಲ ಅಂತ ಹೇಳ್ತಾರೆ ಗೈಸ್. ಫೈಟಿಂಗ್ ಸ್ಟಾರ್ಟ್ ಆಗಿದೆ ಮತ್ತೆ ಇವಾಗ. ಸೊ ಗೈಸ್ 4 ಕೊಡ್ತಿಲ್ಲ, 6 ಕೊಡ್ತಿಲ್ಲ, ರನ್ ಹೊಡಿಲ್ಲ ಅಂತ ರನ್ ಕೊಡ್ತಿಲ್ಲ. ಹಾ ಕರೆಕ್ಟ್. ಆದ್ರೆ 4 ಅಂತ ಹೇಳಿ ಹೊಡಿಲ್ಲ. ಫೈನಲ್ 1 ರನ್ ಡಿಸೈಡ್ ಆಗಿದೆ. ಸ್ಪೀಡ್ ಆಯ್ತು. ಇಲ್ಲಿ ಟ್ರೈ ಮಾಡಿದೆ ಸೋತು, ಏನು ಮಾಡೋಕ್ಕಾಗಲ್ಲ. ಇನ್ನೂ ಮ್ಯಾಚ್ ಆಡ್ಗೆಲ್ಲೋಣ. ಸೊ ಗೈಸ್ ನೀವು ನೋಡ್ದಂಗೆ ಸೆಕೆಂಡ್ ಮ್ಯಾಚ್ ಸ್ವಲ್ಪ ಕಮ್ಮಿ ಮಾರ್ಜಿನಲ್ಲಿ ಸೋತಿದ್ದೀವಿ. ಅಗೇನ್ ಕೆಡ್ದಾಗ ಸೋತಿಲ್ಲ, ಕಮ್ಮಿ ಮಾರ್ಜಿನಲ್ಲಿ ಸೋತಿದ್ದೀವಿ. ನಾನು ಟ್ರೈ ಮಾಡಿದೆ ಹೊಡೆಯೋಕ್ಕೆ. ಸ್ಟಿಲ್ ಲಾಸ್ಟಲ್ಲಿ ಸ್ವಲ್ಪ ಫ್ರಂಟ್ ಫುಟ್ ಹೊಡಿಬೇಕಾಗಿತ್ತು. ನಿಂತಲ್ಲಿ ಹೊಡೆಯೋಕ್ಕೆ ಟ್ರೈ ಮಾಡಿದೆ, ಸ್ಕಿಡ್ ಆಯ್ತು ಕಾಲು. ಎನಿವೇಸ್ ಥರ್ಡ್ ಮ್ಯಾಚ್ ಆಡ್ತಿದ್ದೀವಿ, ಇದಲ್ಲಿ ಗೆಲ್ಲ ಟ್ರೈ ಮಾಡೋಣ. ಸೊ ಗೈಸ್ ಇವಾಗ ಫೀಲ್ಡಿಂಗ್ ಸೈಡಲ್ಲಿ ಯಾಕೋ ಭಾಳ ಬಿಸಿಲು ಸ್ಟಾರ್ಟ್ ಆಗಿದೆ. ನೀವು ನೋಡ್ತಿರಂಗೆ ಮೇಲೆ ಬಿಸಿಲು ಬಂದ್ಬಿಡಿದೆ. ಅಗೇನ್ ಲೆನ್ಸ್ ಹಾಳಾಗೋಗುತ್ತೆ. ಅಷ್ಟೊಂದು ಲೆವೆಲಲ್ಲಿ ಬಿಸಿಲಿದೆ. ಸೊ ಅಗೇನ್ ಜಾಸ್ತಿ ತೋರ್ಸೋಕ್ಕಾಗಲ್ಲ ಈ ಕಡೆ ಫೀಲ್ಡಿಂಗಿಂದ. ನಮ್ಮ ಬ್ಯಾಟಿಂಗ್ ಆಡೋವಾಗ ನಿಮ್ಗೆ ತೋರಿಸ್ತೀನಿ ಆ್ಯಂಡ್ ಅಗೇನ್ ಅಪ್ಡೇಟ್ಸ್ ಅಂತ ಕೊಡ್ತಾ ಇರ್ತೀನಿ ಸ್ಕೋರ್ದು. ಸೊ ಲೆಟ್ಸ್ ಕ್ಯಾಚ್ ಅಪ್. ತೋರಿ ಓಯ್ ಗುಡ್ ಬಾಲ್. 2 ball 33. ಬ್ಯಾಟ್ ಹೆಚ್ಚಾಯ್ತಾ? 4 balls 35. 4 balls 35 guys. 4 balls 35. How was that? Last ball 35. Hey, sha. Okay, throw. Hey, Tesas. ಇಲ್ಲಿ ಇಲ್ಲ ಇಟ್ಟರೋಣ, ಔಟ್ ಹಾಕೋಣ. ಇದು ಕೌಂಟ್ ಆಗುತ್ತಾ? ಸ್ಕೋರ್ ಟಾರ್ಗೆಟ್ 38.
ಸೊ ಗೈಸ್ ಇವಾಗಾರು ಗೆಲ್ಲೋಣ. ಥರ್ಡ್ ಮ್ಯಾಚ್ ಇದು, ಗೆಲ್ತೀವಿ. ಸೊ ಗೈಸ್ ನಮ್ಮ ಬೌಲಿಂಗ್ ಆಗಿದೆ. ಸ್ಕೋರ್ ರಿಕ್ವೈರ್ಡ್ ಇಸ್ 38. ಟ್ರೈ ಮಾಡ್ತಿದ್ದೀವಿ ಗೈಸ್. ಥರ್ಡ್ ಮ್ಯಾಚ್ ಯಾರು ಗೆಲ್ಲಬೇಕು ಗೈಸ್. ಟ್ರೈ ಮಾಡ್ತಿದ್ದೀವಿ. ಟ್ರಯಲ್ ಬಾಲ್ ಆಡ್ತವ್ರೆ ನಮ್ಮ ಬೆಸ್ಟ್ ಬ್ಯಾಟ್ಸ್ಮನ್ ತೇಜ್ ದಿ ಗ್ರೇಟ್ ಗೈಸ್. ಈ ಮ್ಯಾಚ್ ಅವರು ಗೆಲ್ಲಬೇಕು. ಟ್ರೈ ಮಾಡ್ತೀವಿ, ಫುಲ್ ಟ್ರೈ ಮಾಡ್ತೀವಿ ಗೈಸ್. ನಮ್ಮ ಪ್ರೋ ಬ್ಯಾಟರ್ ಇವಾಗ 6 ಹೊಡಿತಿ ಅಂತ ಹೇಳ್ತಾವನೆ, ನೋಡೋಣ ಗೈಸ್. ಓ ಜಸ್ಟ್ ಮಿಸ್, 4 ಹೋಗ್ತಾ ಇದ್ ಗೈಸ್. ಸಿಕ್ಸ್ ಗೈಸ್. ಈ ಮ್ಯಾಚ್ ನಮ್ದೇ, ಈ ಮ್ಯಾಚ್ ನಮ್ಮದೇ. ಥರ್ಡ್ ಮ್ಯಾಚ್ ದೇವ್ರ ನಮ್ಮ ಕಡೆ ಇದೆ ಸರಿ. ವೈಟ್ ವಾಶ್ ಆಗಲ್ಲ ಸೀರೀಸಲ್ಲಿ. 1 ಮ್ಯಾಚ್ ಅವ್ರಿಗೆ ಗೆಲ್ತೀವಿ ನಾವು. ಎಲ್ಲೋ ಗೈಸ್ ನನ್ನ ವಿಕೆಟ್ ಹೋಗಿದೆ. ಅರೆ ನನ್ನ ಟೀಮೇಟ್ ಗೆಲ್ಲಿಸ್ತಾರೆ ಇವಾಗ. ಸ್ಟಿಲ್ 1 ರನ್ ರಿಕ್ವೈರ್ಡ್. ನಾವೇ ಗೆದ್ವಿ. ಇನ್ನು 2 ಓವರ್ಸ್ ಇದೆ ಅದಾದಮೇಲೆ. ಗೈಸ್ ಫೈನಲಿ ಸೀರೀಸಲ್ಲಿ ಒಂದು ಮ್ಯಾಚ್ ಗೆದ್ದಿದ್ದೀವಿ. ವೈಟ್ ವಾಶ್ ಆಗಲಿಲ್ಲ. ಸೊ ಅಗೇನ್ ಇವರೆಲ್ಲ ನಮ್ಮನ್ನ ಏನಂತ ಅದಕ್ಕೆ ಫಸ್ಟ್ ಮ್ಯಾಚ್ ಸೋತಿದ್ದಕ್ಕೆ ಒಂಥರ ಹೀಯಾಳ್ಸಿದ್ರು. ಇವಾಗ ನೋಡಿ ಅವ್ರ ಮುಖಗಳನ್ನ. ಸ್ಟಿಲ್ 1 ಮ್ಯಾಚ್ ಗೆದ್ದಿದ್ದೀವಿ ಗೈಸ್. ಬಾಯ್ ಗೈಸ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಏನು ಹೇಳ್ತೀನಿ ಒಳ್ಳೆ ಕಂಟೆಂಟ್ ಕೊಡ್ತಾನೆ, ಒಳ್ಳೆ ಚಾನಲ್, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅಗೇನ್ ನಾವು ಥರ್ಡ್ ಮ್ಯಾಚ್ ಗೆದ್ವಿ. ವೈಟ್ ವಾಶ್ ಆಗಲಿಲ್ಲ. ಮನೆ ಹೋಗ್ಬಿಟ್ಟು ಕ್ಯಾಚ್ ಮಾಡೋಣ. ಸೊ ಗೈಸ್ ಫೈನಲಿ ಕ್ರಿಕೆಟ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಆ್ಯಂಡ್ ಸ್ವಲ್ಪ ಕಾಲು ನೋವ್ತಿದೆ. ಯಾಕಂದರೆ ನೆನ್ನೆ ನೋಡ್ದಂಗೆ ನೆನ್ನೆ ನನ್ನ ಲೆಗ್ ಡೇ ಇತ್ತು. ಫುಲ್ ಥರ ಅಂತ ಇತ್ತು ಕಾಲು. ಆದರೆ ವಾಕೇಬಲ್ ಸ್ಟೇಟಲ್ಲಿತ್ತು. ಆದರೆ ಇವತ್ತು ಕ್ರಿಕೆಟ್ ಆಡೋವಾಗ ಸ್ವಲ್ಪ ತೊಡೆ ನೋವ್ತಾ ಇತ್ತು. ಬಟ್ ಎನಿವೇಸ್ ಇಟ್ಸ್ ಫೈನ್, ಮಜಾ ಬಂತು ಆಡೋದಕ್ಕೆ. ಆ್ಯಂಡ್ ಹಾಗೆ ನಾವು ವೈಟ್ ವಾಶ್ ಆಗಲೇ ಇಲ್ಲ. 1 ಮ್ಯಾಚ್ ಗೆದ್ವಿ, ಮಾನ ಮರ್ಯಾದೆ ಉಳಿತು. ಆ್ಯಂಡ್ ಎಸ್, ನಿಮ್ಗೆ ಹೇಳ್ದಂಗೆ ಒಬ್ರು ಸ್ಪೆಷಲ್ ಪರ್ಸನ್ದು ಎಂಟ್ರಿ ಆಗೋದಿದೆ ನನ್ನ ಲಾಗಲ್ಲಿ ಇವತ್ತು. ನೀವು ಅಡಿಗೆ ಗೆಸ್ ಮಾಡಿರ್ತೀರಾ ಬಸ್ಸಲ್ಲಿ. ಅದು ಯಾರಂತ ನಿಮಗೆ ತೋರಿಸ್ತೀನಿ. ಸೊ ಅದು ಯಾರಂತ ಅಂದ್ರೆ ನಮ್ಮ ಯಾರು ಅಮ್ಮ. ಸೊ ನಮ್ಮ ಅಮ್ಮನ ತೋರಿಸ್ತೀನಿ ನಿಮ್ಗೆಲ್ಲರಿಗೂ. ಸೊ ಇವರೇ ನಮ್ಮಮ್ಮ. ನಮಸ್ಕಾರ ಗೈಸ್, ನಮಸ್ಕಾರ ಎಲ್ಲರಿಗೂ. ನಾನೇ ಇವರಮ್ಮ. ನಾನೇ ನಿಮ್ಗೆ ಹೇಳ್ದಂಗೆ ನಾನು ವಿಡಿಯೋಲಿ ಬರ್ತಿದ್ದೀನಲ್ಲ, ಬಂದು ನೋಡಿ ಗೈಸ್. ಅಮ್ಮ ಸಾರಿ ಅಮ್ಮ, ನೀ ಹೇಳ್ದಂಗೆ 100 ವ್ಯೂಸ್ ಬಂದ್ರೆ ಬರ್ತಿ ಅಂದಿದ್ದಾರ ಗೈಸ್. 100 ವ್ಯೂಸ್ ಬರ್ಲಿಲ್ಲ, ಅದಕ್ಕೆ ನಾನು ಆಕ್ಟಿಂಗ್ ಮಾಡಿದೆ. ಬಂದವ? ಅರೆ ನನ್ನ ಫೋನಲ್ಲಿ ಅಪ್ಡೇಟ್ ಆಗಿರಲಿಲ್ಲ. ಥ್ಯಾಂಕ್ ಯು ಗೈಸ್. ಆ್ಯಂಡ್ ಹೇಳ್ದಂಗೆ ಇವರೇ ನಮ್ಮಮ್ಮ ರೂಪಲಕ್ಷ್ಮಿ. ಆ್ಯಂಡ್ ಹೇಳ್ದಂಗೆ ನಮ್ಮ ನಾಕ್ಷಹಳ್ಳಿಗೆ ಬೆಸ್ಟ್ ಎಲ್ಲ ನಮ್ಮಮ್ಮನೇ. ಸೊ ಅಮ್ಮ ಏನು ಹೇಳಿ ಇಷ್ಟಪಡ್ತೀನಿ? ಕಾಮಿಡಿ ಮಾಡ್ತಾನೆ. ಎಲ್ರಿಗೂ ನಮಸ್ಕಾರಗಳು. ನನ್ನ ಮಗ ಏನೋ ಮಾಡ್ಲಿಕತ್ತಾನ, ಹೊಸ ಚಾನಲ್ ಮಾಡ್ಯಾನ. ಎಲ್ಲರೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರೂ ಆಶೀರ್ವಾದ ಇನ್ ಮೇಲೆ ಇರಲಿ. ಸೊ ಗೈಸ್ ಹಾಗೆ ನಮ್ಮಮ್ಮಗೆ ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗೋದಿದೆ, ಅವ್ರ ಫ್ರೆಂಡ್ನ ಮೀಟ್ ಮಾಡೋಕೆ ಹೋಗೋದಿದೆ. ಸೊ ನಾವು ಬ್ಯಾಡ್ಮಿಂಟನ್ ಆಟದಲ್ಲಿ ಕ್ಯಾಚಪ್ ಮಾಡೋಣ. ಸೊ ಗೈಸ್ ಫೈನಲಿ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಬಂದಿದ್ದೀವಿ. ಆ್ಯಂಡ್ ಬ್ಯಾಡ್ಮಿಂಟನ್ ಕೋರ್ಟ್ ಫುಲ್ ಖಾಲಿ. ನೀವು ನೋಡ್ತಿರೋ ಹಂಗೆ ಫುಲ್ ಖಾಲಿ. ಬನ್ನಿ ನಾವು ಅಷ್ಟೇ ಆಡ್ತಿರೋದಲ್ಲಿ. ಸೊ ಅಗೇನ್ ಟೀಮ್ ಮಾಡಿದ್ದೀವಿ, ನಾನು ಮತ್ತೆ ಬೆಂಚ್. ನಾವಿಬ್ರು ಬೆಂಚ್. ಸೊ ಗೈಸ್ ನಾವು ಕ್ಲಬ್ಸ್ ಅಲ್ಲಿ ಸೋತಿದ್ದೀವಿ. ನಾವು ಬೆಂಚ್ ಕೂತ್ಕೊಂಡಿದ್ದೀವಿ ಇವಾಗ. ಸೊ ಲೆಟ್ಸ್ ವೇಟ್. ಹೊಡಿ. ನೈಸ್. ಅಕ್ಷಯ್ ಫುಲ್ ಫಾರ್ಮ್ ಅಲ್ಲವನ. ಅಷ್ಟೇ. ಹೇ ಬಿಡಿ ನೈಸ್. ಐಶ್ 28 ಗೈಸ್, ಲಾಸ್ಟ್ ಪಾಯಿಂಟ್.
Eh. Win the match, guys. So guys, claps. ಯಾರ್ ಗೆದ್ರು? ಯಾರ್ ಗೆದ್ರು? ದಿಲೀಪ್. ಕೂತ್ಕೊಳ್ಳಲ್ಲಿ. ನಾನು ಆಡೋದಾ? ಸೊ ಗೈಸ್, ನಾನು ದಿಲೀಪ್ ಆಡ್ತಿದೀವಿ ಇವಾಗ. ಎಸ್. ಯಾರ ಟೀಮ್ ಏನು ಹೇಳು? ಯಾರ ಟೀಮು? ಓಕೆ, ಕಿಶೋರ್ ಮತ್ತೆ ಯೋಗ, ದಿಲೀಪ್ ಮತ್ತೆ ನಾನು, ಅಂಡ್ ಬ್ರೋ ಮತ್ತೆ ಅಕ್ಷಯ್. ಸೊ ಲೆಟ್ಸ್ ಬಿಗಿನ್. ಹೊಡಿ ಹೊಡಿ ಹೊಡಿ. ಸಿಗ್ಬಿಡುತ್ತೆ. ಎಸ್, 16 each. ನೈಸ್. ಅಲ್ಲೇ ಇರು, ಅಲ್ಲೇ ಇರು. Yes. ಹೊಡಿ ಹೊಡಿ. ಏನ್ ಆಯ್ತಲ್ಲ ಮ್ಯಾಚ್? ಗೈಸ್, ವಿನ್ ದ ಮ್ಯಾಚ್. ಸೊ ಗೈಸ್, ಫೈನಲಿ ಸೀರೀಸ್ ನ ಗೆದ್ದಿದೀವಿ. ಕಾಲೆಲ್ಲ ನೋವ್ತದೆ ಅಗೇನ್. ಲೈಕ್ 3 ಮ್ಯಾಚಸ್ ಕಂಟಿನ್ಯೂಸ್ ಆಡಿದೀವಿ. ಸೊ ಕಾಲೆಲ್ಲ ಫುಲ್ ನೋವ್ತಿದೆ. ನೆನ್ನೆ ಬೇರೆ ಲೆಗ್ಸ್ ಮಾಡಿದ್ದೆ. ಸೊ ಅಗೇನ್ ಮನೆ ಹೋಗ್ಬಿಟ್ಟು ಕ್ಯಾಚ್ ಅಪ್ ಮಾಡೋಣ. ಸೊ ಗಾಯ್ಸ್, ಫೈನಲಿ ನಾವು ಬ್ಯಾಡ್ಮಿಂಟನ್ ಆಡ್ಕೊಂಡು ಬಂದು ಮನೇನ ತಲುಪಿದೀವಿ. ಆ್ಯಂಡ್ ಕಾಲು ನೋವು ಸ್ವಲ್ಪ ಇನ್ಕ್ರೀಸ್ ಆಗಿದೆ. ನಾನು ಬೆಳಗ್ಗೆ ನಿಮಗೆ ತೋರಿಸ್ದಂಗೆ ಕ್ರಿಕೆಟ್ ಆಡಾದ್ಮೇಲೆ ಸ್ವಲ್ಪ ಕಾಲು ನೋವ್ತಾ ಇತ್ತು. ಇವಾಗ ಬ್ಯಾಡ್ಮಿಂಟನ್ ಆಡೋವಾಗ 3rd ಸೆಟ್ಟಲ್ಲೇ ಕಾಲು ನೋವು ಇನ್ಕ್ರೀಸ್ ಆಯಿತು. ನನಗೆ ಅರ್ಥ ಆಯ್ತಲ್ಲಿ, ಯಾಕಂದರೆ ನೀವು ನೆನ್ನೆ ನನ್ನ ಲಾಗ್ ನೋಡ್ದಂಗೆ ಲೆಗ್ ವರ್ಕೌಟ್ ಮಾಡಿದ್ದೆ ಆ್ಯಂಡ್ ಸ್ವಲ್ಪ ಹೆವಿ ವೇಟ್ಸ್ ಎತ್ತಿದ್ದೆ. ಆ್ಯಂಡ್ ಮಸಲ್ ಟೇರ್ ಆದಮೇಲೆ ರಿಕವರಿಗೆ ಟೈಮ್ ಬೇಕಾಗುತ್ತೆ. ನಾನು ಆ ಟೈಮ್ ಕೊಟ್ಟಿಲ್ಲ, ಯಾಕಂತಂದರೆ ಆಲ್ಮೋಸ್ಟ್ ಲೈಕ್ 12 o'clock ತನಕ ಲಾಗ್ನ ಎಡಿಟಿಂಗ್ ಮಾಡ್ತಿದ್ದೆ ನಿಮ್ಮೆಲ್ಲರಿಗೋಸ್ಕರ. ಆ್ಯಂಡ್ ಬೆಳಗ್ಗೆ ಎದ್ದು ಆಲ್ಮೋಸ್ಟ್ ಲೈಕ್ 7-7:30 ಹಂಗೆ ಕ್ರಿಕೆಟ್ ಆಡೋಕ್ಕೆ ಹೋದೆ. ನಿಮಗೆ ತೋರಿಸ್ದಂಗೆ ನಮ್ಮ ಬಾಯ್ಸ್ ಲೇಟ್ ಬಂದರು, ಅದೇ ನಾನು ಕರೆಕ್ಟ್ ಟೈಮ್ ಹೋಗಿದ್ದೆ. ಆ್ಯಂಡ್ ಅಗೇನ್ ಆ ಡ್ಯೂರೇಷನ್ ಆಫ್ ರಿಕವರಿ ಬಹಳ ಕಮ್ಮಿ ಇರೋದ್ರಿಂದ ಮಸಲ್ ಪೇನ್ ಆಗ ಸ್ಟಾರ್ಟ್ ಆಯಿತು ಕ್ರಿಕೆಟ್ ಆಡುವಾಗ. ಆ್ಯಂಡ್ ಇವಾಗ ಬ್ಯಾಡ್ಮಿಂಟನ್ ಆಡುವಾಗ ಒಂದು ಲೆವೆಲ್ ಸ್ವಲ್ಪ ಇನ್ಕ್ರೀಸ್ ಆಯಿತು. ಅಗೇನ್ ನಾವು ಲಾಗ್ ಎಡಿಟಿಂಗ್ ಇಲ್ಲ ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೋಸ್ಕರ, ಕಷ್ಟಪಡ್ತಾ ನನ್ನ ಕಡೆಯಿಂದ. ನೀವೇನಾದ್ರು ಇಲ್ಲಿ ತನಕ ಬಂದಿದ್ದೀರಾ, ನಾನು ಮಾಡೋ ಕಂಟೆಂಟ್, ನಾನು ಮಾಡೋ ಲಾಗಿಂಗ್ ಏನಾದ್ರು ಇಷ್ಟಪಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ಅಗೇನ್ ಇವತ್ತಿನ ಲಾಗಲ್ಲಿ ನಮ್ಮಮ್ಮನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ. ಆ್ಯಂಡ್ ಹೇಗಿದೆ ನಮ್ಮಮ್ಮ? ಕೂಲ್ ಅಲ್ಲ? ಅವ್ರು ರಿಯಲ್ ಲೈಫಲ್ಲೂ ಅಷ್ಟೇ ಕೂಲ್ ಆಗಿದ್ದಾರೆ. ನಾನು ಏನಾದ್ರು ತಪ್ಪು ಮಾಡಿದ್ರೆ ನನ್ನ ಬೈತಾರೆ, ನಾನು ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ನಾನು ಅಪ್ರಿಷಿಯೇಟ್ ಮಾಡ್ತಾರೆ. ಟಿಪಿಕಲ್ ಮದರ್ ಬಿಹೇವಿಯರ್. ಅಗೇನ್ ಎಲ್ಲ ತಾಯಿ, ಎಲ್ಲ ಮದರ್ ಇಂಡಿಯಾಗಳು ಹೀಗೆ ಇರ್ತಾರೆ. ನೀವು ಜಸ್ಟ್ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಯಾವುದೇ ತಾಯಿ ನಮ್ಮ ಮಕ್ಕಳಿಗೆ ಕೆಟ್ಟದನ್ನ ಬಯಸಲ್ಲ, ಎಲ್ಲ ಒಳ್ಳೇದಾಗಲಿ ಅಂತಲೇ ಬಯಸ್ತಾರೆ. ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಟೈಮ್ ತೊಗೊಳುತ್ತಾರೆ, ಅರ್ಥ ಮಾಡ್ಕೋಬೇಕು ನೀವೇ. ಆ್ಯಂಡ್ ಅಗೇನ್ ನಮ್ಮಮ್ಮ ಕಾಲ್ ಮಾಡಿದ್ದೆ, ಇನ್ನು ಫ್ರೆಂಡ್ ಮನೇಲಿ ಅವರೇ, ಬರಕ್ಕೆ ಲೇಟ್ ಆಗುತ್ತಂತೆ, ಆಲ್ಮೋಸ್ಟ್ ಲೈಕ್ ರಾತ್ರಿ ಆಗುತ್ತಂತೆ. ಆ್ಯಂಡ್ ನಾನು ಹೇಳ್ದಂಗೆ ಮಸಲ್ ರಿಕವರಿಗೆ ಟೈಮ್ ಕೊಟ್ಟಿಲ್ಲ ನಾನು. ಸೊ ಇವಾಗ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋ ಪ್ಲ್ಯಾನ್ ಇದೆ. ಸ್ವಲ್ಪ ಹೊತ್ತು ಲೈಕ್ ಆಲ್ಮೋಸ್ಟ್ ಲೈಕ್ 2-3 hours ಮಲ್ಕೊಳ್ಳೋ ಪ್ಲ್ಯಾನ್ ಇದೆ. ಆ್ಯಂಡ್ ನೋ ಪ್ರೋಗ್ರಾಮ್ ಆಫ್ಟರ್ ದ್ಯಾಟ್. ಸೊ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ. ಆ್ಯಂಡ್ ಟೇಕ್ ಕೇರ್, ಸಿ ಯು ಗೈಸ್, ಬೈ.